ಚಿನ್ನ ಅಡವಿಟ್ಟ ಗ್ರಾಹಕರಿಗೆ ಎಸ್ಬಿಐನಿಂದ ವಂಚನೆ ಆಗಿದೆ ಅನ್ನೋ ಆರೋಪ ಈಗ ಕೇಳಿ ಬಂದಿದೆ. ಇಟ್ಟಿದ್ದು ಚಿನ್ನದ ಚೈನು, ವಾಪಸ್ ಸಿಕ್ಕಿದ್ದು ಹಿತ್ತಾಳೆ ಅಂತೆ. ಎಸ್ಬಿಐನಿಂದ ಗ್ರಾಹಕರಿಗೆ ವಂಚನೆ ಆಗಿದೆ ಅನ್ನುವಂಥ ಆರೋಪ ನಿಜಕ್ಕೂ ಶಾಕಿಂಗ್ ಇದು. ಬ್ಯಾಂಕ್ನಲ್ಲಿ ಚಿನ್ನ ಅಡವಿಟ್ಟಿದ್ದ ದಂಪತಿಗೆ ದೊಡ್ಡ ಶಾಕ್. ಚಿನ್ನ ಅಡ ಇಟ್ಟಿದ್ದ ಬೆಂಗಳೂರಿನ ಪೂರ್ಣಿಮಾ ಮತ್ತು ಮುಖೇಶ್ ದಂಪತಿ ವರ್ಷದ ಹಿಂದೆ ಮಹಾಲಕ್ಷ್ಮಿ ಲೇಔಟ್ ಬ್ರಾಂಚ್ನಲ್ಲಿ ಗೋಲ್ಡ್ ಫ್ಲೆಜ್ ಮಾಡ್ತಾರೆ. 2,54 ಗ್ರಾಂ ಚಿನ್ನದ ಚೈನ್ ಅನ್ನ ಅಡವಿಡ್ತಾರೆ. ನಿನ್ನೆ ಬ್ಯಾಂಕ್ನಿಂದ ಅದನ್ನು ವಾಪಸ್ ಪಡೆದುಕೊಳ್ತಾರೆ ದಂಪತಿ. ಆಗ ಅವರಿಗೆ ಶಾಕ್ ಆಗಿದೆ. ಚಿನ್ನದ ಚೈನ್ ಟೆಸ್ಟ್ ಸಂದರ್ಭದಲ್ಲಿ ಅದರಲ್ಲಿ ಹಿತ್ತಾಳೆ ಇರೋದು ಕೂಡ ಪತ್ತೆಯಾಗಿದೆ. ಹಿತ್ತಾಳೆ ಚೈನ್ಗೆ ಚಿನ್ನದ ಲೇಪನ ಮಾಡಿದ್ದಾರೆ ಅಂತ ಈ ದಂಪತಿ ಆರೋಪ ಮಾಡ್ತಾ ಇದೆ. ಹಾರ್ಟ್ ಸರ್ಜರಿಗೆ ಹಣ ಹೊಂದಿಸೋದಿಕ್ಕೆ ಹಣದ ಅವಶ್ಯಕತೆ ಇತ್ತು. ಸೇಟು ಅಂಗಡಿಯಲ್ಲಿ ಚಿನ್ನ ಅಡವಿಡೋದಿಕ್ಕೆ ಮುಂದಾದ್ರು. ಈ ವೇಳೆ ಚಿನ್ನದ ಅಸಲಿಯತ್ತು ತಿಳಿದು ಪೂರ್ಣಿಮಾ ದಂಪತಿ ಈಗ ಶಾಕ್ ಆಗಿದ್ದಾರೆ. ಅಷ್ಟೇ ಅಲ್ಲ, ಕಣ್ಣೀರು ಹಾಕ್ತಿದ್ದಾರೆ. ನಮ್ಮ 54 ಗ್ರಾಂ ಚಿನ್ನದ ಚೈನ್ ವಾಪಸ್ ಕೊಡಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಬ್ಯಾಂಕ್ನ ಮುಂದೆ ಆತ್ಮಹತ್ಯೆ ಬೆದರಿಕೆ ಕೂಡ ಹಾಕಿದೆ ಈ ದಂಪತಿ. 54 ಗ್ರಾಮ್ ಚೈನ್ ನಾನು SBI ಬ್ಯಾಂಕಲ್ಲಿ ಇಕ್ಕಿದ್ದೆ ಮೇಡಮ್. ನೆನೆ ಅದು ಅವರು ಕಾಲ್ ಮಾಡ್ತಾನೆ ಇದ್ರು ನನಗೆ, ಬಂದು ಇದು ಮಾಡ್ಕೊಳ್ಳಿ, ರಿನಿವಲ್ ಮಾಡ್ಕೊಳ್ಳಿ. ಇಲ್ಲ ಮೇಡಮ್ ಬರ್ತೀನಿ ಅಂತ ನಾನು ಹೇಳಿದ್ದೆ. ಬಂದು ನೆನೆ ರಿನಿವಲ್ ಮಾಡಿದೆ. ನಾನು ಎಷ್ಟು ತಿಂಗಳಿಗೆ 11,700 ರೂಪಾಯಿ ನಾನು ಕಟ್ತಾಯಿದ್ದೀನಿ. ಬಡ್ಡಿ ಹಸಲು 2 ಕಟ್ಕೊಂಬಂದಿದ್ದೀನಿ. 1 ವರ್ಷ ಕಟ್ಕೊಂಬಂದಿದ್ದೀನಿ ನಾನು. ನಿನ್ನೆ ಬಂದಾಗ ನಾನು 86,000 ಕಟ್ಟಿ ನಾನು ಒಡವೆನ ಬಿಡಿಸ್ಕೊಂಡಿದ್ದೀನಿ. ಬಿಡಿಸ್ಕೊಂಡಿದ್ದ ತಕ್ಷಣ ನಾನು ಡೈರೆಕ್ಟ್ ತೊಗೊಂಡೋಗಿ ಒಡವೆ ಅಂಗಡಿಗೆ ಹೋಗಿದ್ದೀನಿ ಮೇಡಮ್ ನಾನು. ಆಮೇಲೆ ಅಲ್ಲಿ ಅವರು ಇಲ್ಲ ಇದು ಗೋಲ್ಡೇ ಅಲ್ಲ ಅಂತ ಅಂದ್ಬಿಟ್ಟು ಇಮಿಡಿಯೇಟ್ ಹೇಳಿದ್ದಾರೆ ಅವ್ರು ನನಗೆ. ಇಲ್ಲಿಂದ ಹೋಗೋಕೆ 10 ನಿಮಿಷ ಅಷ್ಟೇ ಮೇಡಮ್ ಆಗೋದು. ಡೈರೆಕ್ಟ್ ನಾವು ಅಲ್ಲಿಂದ ಬಂದು ಡೈರೆಕ್ಟ್ ನಾವು ಇಲ್ಲಿಗೆ ಬಂದರೆ ಇಲ್ಲ ನಾವು ಇದನ್ನ ನಮ್ದಲ್ಲ ಅಂತ ಇದು ಮಾಡಿದ್ರು ಇವರು. ಹಿತ್ತಾಳೆ ಅಂತ ಹೇಳ್ತಿದ್ದಾರೆ ಅವರು. ಬ್ಯಾಂಕಲ್ಲಿ ಇಟ್ಟಾಗ ಅವರು ಅರ್ಧ ಗಂಟೆ 3/4 ಅವರ್ ಚೆಕ್ ಮಾಡಿದ್ದಾರೆ ಮೇಡಮ್. ಇದು ಗೋಲ್ಡೇ ಅಂತ ಅಂದ್ಬಿಟ್ಟು ಚೆಕ್ ಮಾಡಿ ಅವ್ರು ಇದು ಮಾಡ್ಬೇಕಾದ್ರೆ ನಿಮಗೆ 3.5 ಲಕ್ಷ ಬರುತ್ತೆ ಈ ಒಡವೆಗೆ, ಸಾಕಾ 2 ಲಕ್ಷ ಅಂತ ಕೇಳಿದ್ದಾರೆ. ಇಲ್ಲ ನಮ್ಗೆ 2 ಲಕ್ಷ ಸಾಕು ಸರ್, ನಮ್ಗೆ 3.5 ಬೇಡ ಅಂತ ಅಂದ್ಬಿಟ್ಟು ಹೇಳಿದ್ಮೇಲೆ ಇದು ಮಾಡಿ ನಾವು 2 ಲಕ್ಷ ತೊಗೊಂಬಂದಿರೋದು ಮೇಡಮ್ ಇಲ್ಲಿಂದ ಬ್ಯಾಂಕಿಂದ. ಇಲ್ಲ ಮೇಡಮ್ ಟೆಸ್ಟ್ ಏನು ಮಾಡಿಲ್ಲ ಅವರು, ಬರೀ ವೆಯ್ಟ್ ಮಾತ್ರ ಚೆಕ್ ಮಾಡಿದ್ರು ಅಷ್ಟೇ. ವೆಯ್ಟ್ ಕರೆಕ್ಟ್ ಅಷ್ಟೇ ಇತ್ತು, ಅದು ವೆಯ್ಟು ನಾವು ತೊಗೊಂಬಂದಿದ್ದು ಅಷ್ಟೇ. 54 ಕಷ್ಟ ಕಾಲದಲ್ಲಿ ಚಿನ್ನವನ್ನು ಅಡವಿಟ್ಟಂತಹ ಗ್ರಾಹಕರಿಗೆ ಈಗ ಮೋಸ ಆಗಿರುವಂಥದ್ದು. ಸದ್ಯಕ್ಕೆ ಮೋಸ ಹೋದಂತಹ ಗ್ರಾಹಕಿ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್ ಏನಾಯಿತು ನಿಮಗೆ? ಮೇಡಮ್ ಇಲ್ಲಿ 1 ವರ್ಷದಿಂದ ನಾವು ಚಿನ್ನ ಅಡವಿಟ್ಟಿದ್ದವು. ನಮ್ಗೆ ಅರ್ಜೆಂಟಾಗಿ ದುಡ್ಡು ಬೇಕಿತ್ತು. 86,000 ರೂಪಾಯಿ ಕಟ್ಬಿಟ್ಟು ನಾವು ಒಡವೆ ಬಿಡಿಸ್ಕೊಂಡು ಹೋಗ್ಬಿಟ್ಟು ಸೇಟು ಅಂಗಡಿಯಲ್ಲಿ ನಾವು ಮಾತಾಡಿದ್ದು 3.5 ಲಕ್ಷ 4 ಲಕ್ಷಕ್ಕೆ ನಮ್ಗೆ ಅರ್ಜೆಂಟಾಗಿ ದುಡ್ಡು ಬೇಕು, ಹಾರ್ಟ್ ಆಪ್ರೇಷನ್ ಬೇರೆ ಇದೆ. ಸರಿ ಹೋಗ್ಬಿಟ್ಟು ನಾವು ಅಲ್ಲಿ ಚೆಕ್ ಮಾಡಿಸಿದ ತಕ್ಷಣ ಇಲ್ಲ 10 ನಿಮಿಷನೂ ಆಗಿಲ್ಲ ಹೋಗಿ ಚೆಕ್ ಮಾಡಿಸಿದ್ಕೆ ಅದು ಗೋಲ್ಡ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಇಲ್ಲಿ ಬಂದಿದ್ದಕ್ಕೆ ಇಲ್ಲ ನಿಮ್ಗೆ ತೊಗೊಂಡೋದ್ಮೇಲೆ ನಿಮ್ಮ ಜವಾಬ್ದಾರಿ ಅಂತ ಅವ್ರು ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಅಂದೆ ಸರಿ ಆಯ್ತು, ನಾವು ಹೋಗಿರೋ ರೂಟೆಲ್ಲ ನೀವು ಚೆಕ್ ಮಾಡಿ, ಇಲ್ಲಿ ಚೆಕ್ ಮಾಡಿ ಅಂತ ನಿನ್ನೆಯಿಂದನೂ ನಾವು ಇದು ಮಾಡ್ತಾ ಇದ್ದೀವಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಅವ್ರೇನು ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಕರೆಕ್ಟಾಗಿ ಅವ್ರ ಒಳಗಡೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.